ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ, ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, 2025 ಮೇ 14ನೇ ತಾರೀಕಿನಿಂದ ಗುರುಗ್ರಹದ ಬದಲಾವಣೆ ನಡೀತಾ ಇದೆ. ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರೆ. ಏನು ಈ ಒಂದು ದೀರ್ಘಕಾಲಿಕ 1 ವರ್ಷ ತನಕ ಈ ಒಂದು ಮಿಥುನ ರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಈ 1 ವರ್ಷದ ಅವಧಿಯಲ್ಲಿ ಮಕರ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ. ಸ್ನೇಹಿತರೆ, ಇಷ್ಟು ದಿನ ಈ ಒಂದು ಮಕರ ರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಗುರುವಿನ ಸಂಚಾರ ನಡೀತಾ ಇತ್ತು. ಇಷ್ಟು ದಿನ ಗುರುಬಲ ಅನ್ನೋದು ಇತ್ತು. ತುಂಬ ಜನ ಹೇಳ್ತಾರೆ ಈ 2024ನೇ ವರ್ಷದಲ್ಲಿ ಮಕರ ರಾಶಿಯವರಿಗೆ ಸಂಪೂರ್ಣ ಗುರುಬಲ, ತುಂಬ ಅದ್ಭುತವಾಗಿರ್ತಕ್ಕಂತಹ ಸ್ಥಿತಿಗತಿಗಳು ಇರುತ್ತೆ ಅಂತಲೇ ಹೇಳ್ತಾರೆ. ಆದರೆ ತುಂಬ ಜನಕ್ಕೆ ಅಂದರೆ ನೋಡಿ, ಮಕರ ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಕ್ಕಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ, ಅಂದರೆ ಎಲ್ಲ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಗುರುಬಲ ಬಂದಿರುತ್ತೆ. ಆ ಎಲ್ಲ ವ್ಯಕ್ತಿಗಳಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಇರುತ್ತಾ? ಇದನ್ನು ನೀವು ಒಂದು ಸಲ ಯೋಚನೆ ಮಾಡಿ. ಯಾಕೆ ಇರೋದಿಲ್ಲ ಅಂತಂದರೆ ದಶಾಭುಕ್ತಿ ತುಂಬ ಇಂಪಾರ್ಟೆಂಟ್. ನೋಡಿ, ದಶಾಭುಕ್ತಿ ನಿಮ್ಮ ಜಾತಕ ತುಂಬ ಇಂಪಾರ್ಟೆಂಟ್. ನಮ್ಮ ಜಾತಕದಲ್ಲಿ ಯಾವ ಗ್ರಹದ ಒಂದು ದಶಾಭುಕ್ತಿ ನಡೀತಾ ಇದೆ. ದಶ ಅಂದರೆ ಈಗ ಚಂದ್ರ ಮಹಾದಶ, ಭುಕ್ತಿ ಅಂದರೆ ಕೇತು ಭುಕ್ತಿನೋ ಶುಕ್ರ ಭುಕ್ತಿನೋ ಇಷ್ಟಿಷ್ಟು ದಿನ ಅಂತ ಇರುತ್ತೆ. ಆ ಇಷ್ಟಿಷ್ಟು ಅವಧಿಯಲ್ಲಿ ಆ ಗ್ರಹ ಏನಾದರೂ ಚೆನ್ನಾಗಿಲ್ಲ ಅಂತಂದರೆ ತುಂಬ ಒಂದು ಕಷ್ಟ ನಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ. ಸೊ ಈ ಥರ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಅರ್ಥ ಮಾಡ್ಕೊಳ್ಳದೆ ಗುರುಬಲ ಶನಿಬಲ ಬಂದಿದೆ, ಎಲ್ಲ ವಾಹಿನಿಯಲ್ಲಿ ಯೂಟ್ಯೂಬ್ನಲ್ಲೂ ಹೇಳ್ತಾ ಇದ್ದಾರೆ ಗುರುಬಲ ಚೆನ್ನಾಗಿದೆ ಈ ವರ್ಷ ಅಂತಂದು. ನಮಗೆ ಯಾಕೋ ಚೆನ್ನಾಗಿ ಆಗ್ತಿಲ್ವಲ್ಲ ಅಂತ ತುಂಬ ಜನ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾರೆ. ನೋಡಿ, ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ನಮ್ಮ ಜನ್ಮ ಜಾತಕ ಮತ್ತು ಅಷ್ಟಕವರ್ಗ ಬಿಂದುಗಳು ತುಂಬ ಇಂಪಾರ್ಟೆಂಟು. ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಮಗೆ ಜನ್ಮ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತ ಇಟ್ಕೊಳ್ಳೋಣ. ಈ ಗುರುಬಲ ಶನಿಬಲ ಇದ್ದರೂ ಕೂಡ ನೋಡಿ, ಬೇಸಿಗೆಯಲ್ಲಿ ಮಳೆ ಬಂದು ಹೋದಂಗೆ ಇರುತ್ತೆ. ನಮಗೆ ದಶಾಭುಕ್ತಿ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ, ಲಗ್ನ ತುಂಬ ಇಂಪಾರ್ಟೆಂಟ್, ರಾಶಿ ಅಲ್ಲ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೇನೆ. ನೋಡಿ, 2025 ಮೇ 14ನೇ ತಾರೀಕಿನಿಂದ ಗುರು ಮಿಥುನ ರಾಶಿಗೆ ಏನು ಹೋಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇದು ಮಕರ ರಾಶಿಯವರಿಗೆ 6ನೇ ಮನೆ ಆಗುತ್ತೆ. ಸ್ನೇಹಿತರೆ, ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಬಹುದು. ಸ್ನೇಹಿತರೆ, ನನ್ನ ಒಂದು ಕನ್ಸಲ್ಟೇಷನ್ ಪ್ರೊಸೀಜರ್, ನನಗೆ ಬೇಕಾಗಿರ್ತಕ್ಕಂಥದ್ದು ಡೇಟ್ ಆಫ್ ಬರ್ತ್, ಟೈಮಿಂಗ್ಸ್ ಕಂಪಲ್ಸರಿ ಬೇಕು. ನಿಮ್ಮ ಪ್ರಾಬ್ಲಮ್ಸ್ನ ನೀವು ಯಾವುದೇ ಕಾರಣಕ್ಕೂ ಹೇಳ್ಕೋಬಾರ್ದು. ನಾನೇ ನಿಮಗೆ ಯಾವ ಪ್ರಾಬ್ಲಮ್ಮು, ಯಾವ ದಶಾಭುಕ್ತಿ ನಡೀತಾ ಇದೆ ಪ್ರತಿಯೊಂದು ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನೀವೇ ಕಷ್ಟಪಟ್ಟುಬಿಟ್ಟು ಪರಿಹಾರ ಮಾಡ್ಕೋಬೇಕು. ಆ ಥರ ಚಿಕ್ಕ ಚಿಕ್ಕ ಸಾವಿರಾರು ಪರಿಹಾರಗಳಿದೆ. ಅದನ್ನು ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ನೀವು ನನಗೆ ಕರೆ ಮಾಡಿದಾಗ. ನೋಡಿ ಸ್ನೇಹಿತರೆ, ಈ ಒಂದು ಮಕರ ರಾಶಿಯವರಿಗೆ 6ನೇ ಮನೆಯಲ್ಲಿ ಒಂದು ಗುರುವಿನ ಸಂಚಾರ ನಡೀತಾ ಇದೆ. ಗುರುಗ್ರಹ ಅಂತ ಹೇಳಿದ್ರೇ ಎಕ್ಸ್ಪ್ಯಾನ್ಷನ್ ಪ್ಲಾನೆಟ್. ಏನೇ ಕೊಟ್ಟರು ಅದು ಕೊಡ್ತಾನೇ ಇರ್ತಾರೆ ಅವರು. ಅದು ರೋಗ ಆಗಿರ್ಬೋದು, ಶತ್ರುತ್ವ ಆಗಿರ್ಬೋದು, ಹಣ ಆಗಿರ್ಬೋದು, ಸಾಲ ಆಗಿರ್ಬೋದು, ಅದನ್ನು ಕೊಡ್ತಾನೇ ಇರ್ತಾರೆ. ನೋಡಿ, ಹೆಣ್ಣು ಮಕ್ಕಳ ಜಾತಕದಲ್ಲಿ ಗುರುಗ್ರಹ ಚೆನ್ನಾಗಿಲ್ಲ ಅಂತಂದರೆ ಆ ಒಂದು ವೈವಾಹಿಕ ಜೀವನದಲ್ಲಿ ತುಂಬ ಸಾಕಷ್ಟು ನಷ್ಟಗಳನ್ನು ನಾವು ಅನುಭವಿಸ್ಬೇಕಾಗುತ್ತೆ. ಅಂದರೆ ಆ ಹೆಣ್ಮಕ್ಳು ನೋಡಿ, 6ನೇ ಮನೆ ಅಂತಂದ್ರೇನು, ರೋಗ, ಋಣ, ಶತ್ರು ಮತ್ತು ಸರ್ವಿಸ್ ಓರಿಯೆಂಟೆಡ್ ಸ್ಥಾನ ಅಂತಲೂ ನಾವು ಕರಿತೀವಿ. ಯಾವುದಾದ್ರೂ ಸರ್ವಿಸ್ ಆಗಿರ್ಬೋದು. 6ನೇ ಮನೆ ಡಾಕ್ಟರ್ಗೂ ಸಂಕೇತ ಆಗಿರುತ್ತೆ. ಮತ್ತು ಗುರುವಿನ ದೃಷ್ಟಿ ಯಾವ ಮನೆ ಮೇಲೆ ಬೀಳ್ತಾ ಇದೆ, ಇದು ಕೂಡ ತುಂಬ ಇಂಪಾರ್ಟೆಂಟಾಗಿ ನಾವು ತಗೋಬೇಕಾಗುತ್ತೆ. ನಿಮ್ಮ ಒಂದು ಮಕರ ರಾಶಿಯಿಂದ ಗುರು 6ನೇ ಮನೆಯಲ್ಲಿ ಕುತ್ಕೊಂಡ್ಬಿಟ್ಟು ನಿಮ್ಮ ರಾಶಿಯಿಂದ ದಶಮ ಸ್ಥಾನವನ್ನು ನೋಡ್ತಾ ಇರ್ತಾರೆ, ಮತ್ತು ನಿಮ್ಮ ರಾಶಿಯಿಂದ ವ್ಯಯಸ್ಥಾನವನ್ನು ನೋಡ್ತಾ ಇರ್ತಾರೆ, ಮತ್ತು ನಿಮ್ಮ ಸ್ಥಾನದಿಂದ ಅಂದರೆ ನಿಮ್ಮ ರಾಶಿಯಿಂದ 2ನೇ ಮನೆಯನ್ನು ನೋಡ್ತಾ ಇರ್ತಾರೆ. ಸ್ನೇಹಿತರೆ, 6ನೇ ಮನೆಯಲ್ಲಿ ಗುರು ಬಂದಾಗ ನೋಡಿ, ಈ ಲೋನ್ಗೆ ಅಪ್ಲೈ ಮಾಡ್ತಾ ಇರ್ತಕ್ಕಂಥವ್ರು, ಯಾವುದಾದ್ರೂ ಹೋಮ್ ಲೋನ್ ಆಗಿರ್ಬೋದು, ಒಟ್ಟು ಲೋನ್ ಸಾಲ ಮಾಡುವ ಪ್ರಸಂಗಗಳು ಎದುರಾಗ್ತಾ ಹೋಗುತ್ತೆ. ಅಷ್ಟೇ ಬೇಗ ಸಾಲನೂ ಕೂಡ ಸಿಕ್ಬಿಡುತ್ತೆ. ಈ ಒಂದು ಸಮಯದಲ್ಲಿ ಗುರುಗ್ರಹ 6ನೇ ಮನೆಯಲ್ಲಿ ಇರ್ತಕ್ಕಂತಹ ಒಂದು ಸ್ಥಿತಿ ಏನಿದೆ, ಈ ಒಂದು ಗುರುಗ್ರಹದ 6ನೇ ಮನೆಯಿಂದ ನಿಮಗೆ ಬೇಗ ಸಾಲ ಸಿಗ್ತಕ್ಕಂಥದ್ದು, ಈ ಥರ ಸ್ಥಿತಿಗತಿಗಳು, ಅಂದರೆ ಸಾಲ ಮಾಡಿ ಆದ್ರೂ ನಾನು ಏನಾದರೂ ಒಂದು ಮಾಡಬೇಕು ಅಂತಕ್ಕಂತಹ ಒಂದು ಸ್ಥಿತಿಗತಿಗಳು ಇಲ್ಲಿ ನಿರ್ಮಾಣ ಆಗ್ತಾ ಹೋಗುತ್ತೆ. ಅಂದರೆ ಇಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಇನ್ಕಮ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಸಾಲ ಸೋಲಗಳನ್ನು ಮಾಡ್ಕೊಳ್ತಕ್ಕಂತಹ ಒಂದು ಸ್ಥಿತಿಗತಿಗಳು ನಿಮಗೆ ನಿರ್ಮಾಣ ಆಗ್ತಾ ಹೋಗುತ್ತೆ. ಆಮೇಲೆ ಮುಖ್ಯವಾಗಿ ಸರ್ವಿಸ್ ಓರಿಯೆಂಟೆಡ್ 10ನೇ ಮನೆಯನ್ನು ನೋಡ್ತಾ ಇದ್ದಾರೆ, ನಿಮ್ಮ ದಶಮ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ ಕೆಲಸಕ್ಕೆ ಏನು ತೊಂದರೆ ಇರೋದಿಲ್ಲ. ಆದರೆ ಕೆಲಸ ಮಾಡುವ ಜಾಗದಲ್ಲಿ ನೀವೆಷ್ಟೇ ಕೆಲಸ ಮಾಡಿದ್ರೂ ಬೇಗನೆ ನಿಮಗೆ ರೆಕಗ್ನೈಸೇಷನ್, ಒಂದು ಗುರುತು ಅನ್ನೋದು ಸಿಗೋದಿಲ್ಲ ಈ ಒಂದು ವರ್ಷದಲ್ಲಿ.
ನಿಮ್ಮ ದಶಾಭುಕ್ತಿನೂ ನಾವು ನೋಡ್ಕೋಬೇಕಾಗುತ್ತೆ. ಬರೀ ಗುರುವಿನ ಸ್ಥಾನದಿಂದ ನಾನು ಆಗಲೇ ಹೇಳಿದೆ, ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದರೆ ಗುರು ಬಲ ಇಲ್ಲದೇ ಇದ್ರೂ ಮಳೆ, ಈ ಬೇಸಿಗೆ ಕಾಲದಲ್ಲಿ ಮಳೆ ಬಂದು ಹೋದಾಗ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಲೇ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಸರ್ವಿಸ್ ಅಂದರೆ ಯಾವುದೋ ಒಂದು ಕೆಲಸಕ್ಕೆ ನೀವು ಕೈ ಹಾಕ್ತಾನೆ ಇರ್ತೀರಾ, ಯಾವುದೋ ಒಂದು ಕೆಲಸ ಮಾಡ್ಕೊತಾ ಹೋಗ್ತಾನೆ ಇರ್ತೀರಾ, ಆದರೆ ಅಲ್ಲಿ ಹಣಕಾಸಿನ ಒಂದು ಸ್ಥಿತಿಯಲ್ಲಿ ಕಡಿಮೆ ಲಾಭ ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ನೋಡಿ, 6ನೇ ಮನೆ ಅಂತಂದರೆ ಶತ್ರುಗಳ ಸ್ಥಾನ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಅದು ಬಿಸ್ನೆಸ್ ಕಾಂಪಿಟೇಟರ್ ಆಗಿರ್ಬೋದು, ಕೆಲಸ ಮಾಡುವ ಜಾಗದಲ್ಲಾಗಿರ್ಬೋದು, ಗಂಡನ ಜೊತೆ ಆಗಿರ್ಬೋದು, ಏನಾದರೂ ಒಂದು ಮಾತಿನ ಒಂದು ಸಡನ್ನಾಗಿ ಏನಾದರೂ ಒಂದು ಮಾತಾಡ್ಬಿಡೋದು, ಅಥವಾ ನೀನು ಹೀಗಂದೆ ಅಂತ ಹೇಳೋದು, ಅವ್ರ ಹತ್ರ ಶತ್ರುತ್ವ ಬೆಳೆಸ್ಕೊತಾ ಹೋದರೆ ಇಲ್ಲಿ ಈ ವರ್ಷ ಸ್ವಲ್ಪ ಕಷ್ಟ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ವ್ಯಾಪಾರ ಮಾಡ್ತಕ್ಕಂತಹ ಜಾಗದಲ್ಲೂ ಕೂಡ ತುಂಬ ಕಾಂಪಿಟೇಷನ್ ಬೆಳೀತಾ ಹೋಗುತ್ತೆ ನಿಮಗೆ. ಅಂದರೆ ನೀವೇನಾದರೂ ಒಂದು ಆಫರ್ ಕೊಡಬೇಕಾಗುತ್ತೆ, ಈ ಒಂದು ಸಮಯದಲ್ಲಿ ಆಫರ್ ಕೂಡ ಕೊಡಬೇಕಾಗಿರುತ್ತೆ. ಆ ತರಹ ಒಂದು ಸ್ಥಿತಿಗತಿಗಳು ನಿರ್ಮಾಣ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಗುರು ಈ ಒಂದು ದಶಮ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ ಕೆಲಸಕ್ಕೇನು ತೊಂದರೆ ಆಗೋದಿಲ್ಲ. ಯಾವುದಾದ್ರೂ ಒಂದು ಕೆಲಸ ಸಿಕ್ಕೇ ಸಿಗುತ್ತೆ, ನೀವೇನಾದರೂ ಒಂದು ಆ್ಯಕ್ಟಿವಿಟಿ ಮಾಡ್ತಾನೆ ಇರ್ತೀರ. ಆದರೆ ಇಲ್ಲಿ ಹಣದ ಸೌಲಭ್ಯ ಸ್ವಲ್ಪ ಉತ್ಪನ್ನ ಕಡಿಮೆ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ವ್ಯಯಸ್ಥಾನದ ಮೇಲೆ ದೃಷ್ಟಿ ಇರೋದ್ರಿಂದ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ವ್ಯಯಸ್ಥಾನ ಅಂದ್ರೇನು? ಸ್ಪಿರಿಚುವಲ್ ನಾಲೆಡ್ಜು, ಆಮೇಲೆ ಖರ್ಚಿನ ಸ್ಥಾನ ಅಂತಲೂ ನಾವು ಕರಿತೀವಿ. ಫಾರಿನ್ ರಿಲೇಟೆಡ್ ಟ್ರಾವೆಲ್ಗೆ 12ನೇ ಮನೆಯೇ ನಾವು ಸೂಚನೆಯನ್ನು ತಗೊತೀವಿ. ಈ 6ನೇ ಮನೆಯಿಂದ ಗುರುವಿನ ದೃಷ್ಟಿ 12ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಖಂಡಿತ ಫಾರಿನ್ಗೆ ಹೋಗುವ ಒಂದು ಲಕ್ಷಣಗಳು ಸಾಧ್ಯತೆ ಇರುತ್ತೆ. ಮತ್ತು ಸ್ಪಿರಿಚುವಲ್ ನಾಲೆಡ್ಜ್ ಬೆಳೆಸ್ಕೊಳೋದಕ್ಕೆ ಕೂಡ ನೀವು ಇಲ್ಲಿ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಮತ್ತು ಆರೋಗ್ಯದ ವಿಚಾರದಲ್ಲಿ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನರಗಳ ದೌರ್ಬಲ್ಯ, ಮಿಡಿಯೋದು, ಈ ಥರ ಒಂದು ಸ್ಥಿತಿಗತಿಗಳು ಈ ಒಂದು ಏನಪ್ಪ ಅಂತಂದರೆ ಗುರುವಿನ ದೃಷ್ಟಿ 6ನೇ ಮನೆಯಲ್ಲಿ ಇರ್ತಕ್ಕಂಥದ್ದು 12ನೇ ಮನೆಯಲ್ಲಿ ಇರೋದ್ರಿಂದ ನರ ದೌರ್ಬಲ್ಯ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಆಗಿರ್ಬೋದು, ಈ ಥರ ಒಂದು ಸ್ಥಿತಿಗತಿಗಳು ನಿರ್ಮಾಣ ಆಗ್ತಾ ಹೋಗುತ್ತೆ ಈ ಒಂದು ವರ್ಷದಲ್ಲಿ ಮಕರ ರಾಶಿಯವರಿಗೆ. ಮತ್ತು ಗುರುವಿನ ದೃಷ್ಟಿ ದ್ವಿತೀಯ ಸ್ಥಾನದ ಮೇಲೆ, ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನದ ಮೇಲೆ ಇರೋದ್ರಿಂದ, ಆ ದ್ವಿತೀಯ ಸ್ಥಾನದಲ್ಲಿ ರಾಹು ಕೂಡ ಇರೋದ್ರಿಂದ ಈ ಸಂಸಾರಿಕ ವಿಚಾರದಲ್ಲಿ ಯಾವುದಾದ್ರೂ ಒಂದು ಚಿಕ್ಕ ಪುಟ್ಟ ಕಲಹಗಳು ಉಂಟಾಗ್ತಕ್ಕಂಥದ್ದು, ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು. ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಒತ್ತಿಲ್ಲದ ಹೊತ್ತಿನಲ್ಲಿ ಊಟ ಮಾಡ್ತಕ್ಕಂಥದ್ದು, ಯಾವುದೋ ಮಧ್ಯರಾತ್ರಿ ಊಟ ಮಾಡೋದು, ಈ ಥರ ಸ್ಥಿತಿಗತಿಗಳು. ಆಮೇಲೆ ಕುಟುಂಬದ ವ್ಯಕ್ತಿಗಳೇ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಮೋಸ ಮಾಡುವ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕೆಂದರೆ ರಾಹು ಅಂದರೆ ಕಪಟ. ಗುರುವಿನ ದೃಷ್ಟಿ ಇದ್ರೂ ಕೂಡ 6ನೇ ಮನೆಯಿಂದ ಕುತ್ಕೊಂಡ್ಬಿಟ್ಟು ನೋಡ್ತಾ ಇರೋದ್ರಿಂದ, ಅದು ಬೇರೆ ವ್ಯಯಸ್ಥಾನದ ಅಧಿಪತಿ ಆಗಿರೋದ್ರಿಂದ ಸ್ವಲ್ಪ ಕುಟುಂಬದ ವಿಚಾರದಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಮೋಸಗಳು ಅಥವಾ ಕಲಹಗಳು ಉಂಟಾಗುವ ಒಂದು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ. ಒಟ್ಟಾರೆಯಾಗಿ ಗುರುಬಲ ಅನ್ನೋದು ಮಕರ ರಾಶಿಯವರಿಗೆ ಈ ವರ್ಷ ಇರೋದಿಲ್ಲ. ಆದರೂ ಕೂಡ ಗುರು 6ನೇ ಮನೆ ಇರೋದ್ರಿಂದ ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಆಮೇಲೆ ಸ್ಪಿರಿಚುವಲ್ ನಾಲೆಡ್ಜ್ ಬೆಳೆಸ್ಕೊಳ್ತಕ್ಕಂಥದ್ದು, ಇದಕ್ಕೆಲ್ಲ ತುಂಬಾ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಶತ್ರುಗಳ ವಿಚಾರದಲ್ಲಿ, ಸಾಲದ ಒಂದು ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ತುಂಬ ಜಾಗರೂಕತೆಯಾಗಿ ಇರಬೇಕು. ಮತ್ತು ಒತ್ತಿಲ್ಲದ ಹೊತ್ತಿನಲ್ಲಿ ಊಟ ಮಾಡೋದ್ರಿಂದ ಗ್ಯಾಸ್ಟ್ರಿಕ್, ನಾನು ಆಗಲೇ ಹೇಳಿದೆ, ಗ್ಯಾಸ್ಟ್ರಿಕ್ ಕೂಡ ಬರ್ತಕ್ಕಂತಹ ಒಂದು ಸಾಧ್ಯತೆ ಇರುತ್ತೆ ಅಂತಲೇ ಹೇಳಿದ್ದೆ. ಸೊ ಆ ಥರನೇ ಸಿಚುವೇಶನ್ ಬರ್ತಾ ಹೋಗುತ್ತೆ. ಮತ್ತು ಈ ಮಕ್ಕಳಿಗೆ, ಈ ಹೆಣ್ಣುಮಕ್ಕಳಿಗೆ ಹೆಚ್ಚಾಗಿ ಮೊಡವೆಗಳ ಒಂದು ಫೇಸ್ ಮೇಲೆ ಮೊಡವೆ ಆಗ್ತಕ್ಕಂಥದ್ದು, ಈ ಥರ ಒಂದು ಸ್ಥಿತಿಗತಿಗಳು ಕೂಡ ಕಂಡು ಬರ್ತಾ ಇರುತ್ತೆ. ಆಮೇಲೆ ಈ ಒಂದು ಸಮಯದಲ್ಲಿ ಜಾಸ್ತಿ ಸುಳ್ಳನ್ನು ಹೇಳೋದಕ್ಕೆ ನಿಮಗೆ ಸ್ಥಿತಿಗತಿಗಳು ಕಂಡು ಬರ್ತಾ ಇರುತ್ತೆ. ಯಾಕೆಂದರೆ ನೀವು ಸಾಲ ಮಾಡಿರ್ತೀರಾ, ನಾಳೆ ಕೊಡ್ತೀನಪ್ಪ, ನಾಳೆದು ಕೊಡ್ತೀನಿ, ಸಾಲಗಾರರಿಗೆ ಸುಳ್ಳು ಹೇಳ್ತಕ್ಕಂಥದ್ದು, ಅವ್ರಿಗೆ ಈ ಥರ ಒಂದು ಸ್ಥಿತಿಗತಿಗಳು ನಿಮಗೆ ಕಾಣ್ತಾ ಇರುತ್ತೆ. ಈ ಮಕರ ರಾಶಿಯವರಿಗೆ ಅಕ್ಟೋಬರ್, ನವಂಬರ್, ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಗುರುವಿನ ಒಂದು ಸಂಚಾರ ಉತ್ತಮವಾಗಿರುತ್ತೆ, ಯೋಗಕರನೂ ಆಗಿರುತ್ತೆ ಅಂತಲೇ ಹೇಳ್ಬೋದು. ಈ ಮಕರ ರಾಶಿಯವರು ತಪ್ಪದೆ ಈ ಒಂದು ವರ್ಷದಲ್ಲಿ ಏನು ಮಾಡ್ಕೋಬೇಕು ಅಂತಂದರೆ, ನೋಡಿ, ಮುಖ್ಯವಾಗಿ ದಕ್ಷಿಣಾಮೂರ್ತಿ ಆರಾಧನೆ, ದಕ್ಷಿಣಾಮೂರ್ತಿಗೆ ಗುರುವಾರ ರುದ್ರಾಭಿಷೇಕ ಮಾಡಿಸ್ತಕ್ಕಂಥದ್ದು, ಮತ್ತು ಲಡ್ಡುವನ್ನು, ಸಿಹಿಯಾಗಿರ್ತಕ್ಕಂತಹ ಲಡ್ಡುವನ್ನು ನೀವು ದಕ್ಷಿಣಾಮೂರ್ತಿ ದೇವಸ್ಥಾನದಲ್ಲಿ ಹಂಚ್ತಕ್ಕಂಥದ್ದು. ಮತ್ತು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು, ಇಂಟರ್ವ್ಯೂ ಆಗಿರ್ಬೋದು ಅಥವಾ ಬ್ಯಾಂಕಿಗೆ ಹೋಗಬೇಕಾಗಿರೋ ಕೆಲಸ ಆಗಿರ್ಬೋದು, ಯಾವುದೇ ಕೆಲಸಕ್ಕೆ ಆಗಿರ್ಬೋದು, ಹೋಗಬೇಕಾದ್ರೆ ಗಣೇಶನಿಗೆ ಕಡಲೆಯನ್ನು ನೈವೇದ್ಯವಾಗಿ ಅರ್ಪಿಸಿಬಿಟ್ಟು ಓಂ ಗಂ ಗಣಪತಯೇ ನಮಃ ಈ ಮಂತ್ರವನ್ನು ಪಠನೆ ಮಾಡಿಕೊಂಡು ನೀವು ಮುಂದಿನ ಕೆಲಸಕ್ಕೆ ಹೋಗ್ತಕ್ಕಂಥದ್ದು ಸೂಕ್ತ. ಹಾಗೂ ಸಾಧ್ಯ ಆದರೆ ನೋಡಿ, ಯಾರಾದರೂ ತೀರ್ಥಕ್ಷೇತ್ರಕ್ಕೆ ಹೋಗ್ತಾ ಇರ್ತಾರಲ್ವ, ಅಂಥವ್ರಿಗೆ ಸಹಾಯ ಸಹಕಾರಗಳನ್ನು ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.